ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕನನ್ನ ಬಂಧಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕ ರೋಹಿತ್ ಅಂತ ಅರೆಸ್ಟ್ ಆಗಿರೋ ವ್ಯಕ್ತಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಐಟಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿರುವಂತಹ ಮಹಿಳೆಗೆ ಕಿರುಕುಳ ಕೊಟ್ಟಂತಹ ಆರೋಪ ಈ ವ್ಯಕ್ತಿ ಮೇಲಿದೆ. ಜನವರಿ 7ನೇ ತಾರೀಕು ನಾಗರಬಾವಿಯಲ್ಲಿ ನಡೆದಂತಹ ಘಟನೆ. ಪ್ರತಿದಿನ ಕಚೇರಿಗೆ ಕ್ಯಾಬ್ನಲ್ಲಿ ಮಹಿಳಾ ಟೆಕ್ಕಿ ತೆರಳುತ್ತಾ ಇದ್ರು. ಟ್ರಾಫಿಕ್ ಇದ್ದ ಕಾರಣ ಮಹಿಳೆ ಆ ದಿನ ಬೈಕ್ ಟ್ಯಾಕ್ಸಿ ಮೂಲಕ ಬುಕ್ ಮಾಡ್ಕೊಂಡಿರ್ತಾರೆ. ಬೈಕ್ ಟ್ಯಾಕ್ಸಿ ಮನೆ ಬಳಿ ಬಂದ ಬಳಿಕ ಬೈಕ್ ಟ್ಯಾಕ್ಸಿಯಲ್ಲಿ ಮಹಿಳೆ ತೆರಳುತ್ತಾರೆ. ಬಟ್ ಬೈಕ್ ಮಧ್ಯಭಾಗದಲ್ಲಿ ಮಹಿಳೆ ಬ್ಯಾಗ್ ಇಟ್ಟಿರ್ತಾರೆ. ಬ್ಯಾಗ್ ಇಟ್ಟಿದ್ರು ಅಂತ ಚಾಲಕ ಹಿಂದೆ ಬರ್ತಿದ್ದ ಅಂತ ಆರೋಪ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ವಿಪರೀತ ಅನ್ಕಂಫರ್ಟಬಲ್ ಮಾಡಿದ್ದಾರೆ ಆಕೆಗೆ. ಬೈಕ್ ನಿಲ್ಲಿಸುವಂತೆ ಮಹಿಳೆ ಕೂಗ್ಕೊಂಡಿದ್ದಾರೆ. ಯಾಕಂದರೆ ನಾಗರಬಾವಿ ಅಂಡರ್ಪಾಸ್ ಬಳಿ ಬರ್ತಾ ಇದ್ದ ಹಾಗೆ ತೀರಾ ಅನುಚಿತವಾಗಿ ವರ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೈಕ್ ಟ್ಯಾಕ್ಸಿ ಚಾಲಕ. ಕೂಡಲೇ ಆಕೆ 112ಗೆ ಕರೆ ಮಾಡಿ ದೂರನ್ನು ಕೊಡ್ತಾಳೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬೈಕ್ ಟ್ಯಾಕ್ಸಿ ಚಾಲಕನ ವಿರುದ್ಧ ದೂರು ದಾಖಲಾಗಿರುತ್ತೆ. ದೂರನ್ನು ಆಧರಿಸಿ ರೋಹಿತ್ನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಎಷ್ಟು ಸೇಫ್ಟಿ ಇದೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈ ಬೆನ್ನಲ್ಲೇ ಮತ್ತೊಬ್ಬ ಕಾಮುಕ ಡೆಲಿವರಿ ಬಾಯ್ ಅರೆಸ್ಟ್ ಆಗಿದ್ದಾನೆ. ರಸ್ತೆಯಲ್ಲಿ ಹೋಗ್ತಾ ಇದ್ದ ಮಹಿಳೆಯನ್ನ ತಬ್ಬಿಕೊಂಡು ಅತ್ಯಾಚಾರ ನಡೆಸೋದಕ್ಕೆ ಯತ್ನಿಸಿದಂತಹ ಘಟನೆ ನಡೆದಿದೆ. ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಈತನ ಮೇಲೆ. ಪಶ್ಚಿಮ ಬಂಗಾಳದ ಮುನಿರುದ್ದೀನ್ ಖಾನ್ ಅಂತ ಬಂಧನಕ್ಕೆ ಒಳಪಟ್ಟಿರುವ ವ್ಯಕ್ತಿ. ಸಂತ್ರಸ್ತ ಯುವತಿ ಕೊಟ್ಟ ದೂರಿನ ಆಧಾರ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಮುನಿರುದ್ದೀನ್ ಖಾನ್. ಈತನ ವಿರುದ್ಧ ಇಂಥದ್ದೇ ಕಂಪ್ಲೇಂಟ್ಗಳು ಸ್ಥಳೀಯರು ಬೇಕಾದಷ್ಟು ಮಾಡಿದ್ದಾರೆ. ಕಳೆದ 3-4 ದಿನಗಳ ಹಿಂದೆ ಆದಂತಹ ಘಟನೆ ಇದು. ಎಸ್ಕೇಪ್ ಆಗಿರ್ತಾನೆ ಯುವತಿ ಕಿರ್ಚಿಕೊಂಡ ಕಾರಣಕ್ಕೆ. ಬಳಿಕ ಬೈಕ್ ತೆಗೆದುಕೊಂಡು ಹೋಗೋಕೆ ಬಂದಾಗ ಯುವತಿ ಬೈದಿರ್ತಾಳೆ. ಆಗ ಯುವತಿ ಮೇಲೆ ಹಲ್ಲೆ ಕೂಡ ಮಾಡಿರ್ತಾನಂತೆ. ತನ್ನದೇ ತಪ್ಪು ಮಾಡಬಾರ್ದು ಕೆಲಸ ಮಾಡಿ ಆಮೇಲೆ ಅದನ್ನು ಆಕೆಗೆ ಕೇಳಿದ್ದಕ್ಕೆ ಆಕೆಗೆ ಹೊಡೆಯೋ ಕೆಲಸನೂ ಮಾಡಿರ್ತಾನೆ. ಸೊ ಸ್ಟೇಷನ್ ಮೆಟ್ಟಿಲು ಹತ್ತಿರ್ತಾಳೆ ಯುವತಿ. ಈಗ ಯುವತಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ. ನಾಗೇಶ್, ಈ ರೋಹಿತ್ ಬಂಧನ ಕಾರ್ಯಾಚರಣೆ ಹೇಗೆ ನಡೀತು? ಮತ್ತು ಈ ಇನ್ನೊಬ್ಬ ಆತ ಮುನಿರುದ್ದೀನ್ ಖಾನ್ ಈತನೆಯ ಬಂಧನಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಅಂತ? ಮಮತಾ, ರ್ಯಾಪಿಡ್ ಚಾಲಕ ಮತ್ತು ಇನ್ನೊಂದು ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿಯನ್ನು ಬಂಧನ ಮಾಡಿರುವಂಥ ಪ್ರತ್ಯೇಕ ಪೊಲೀಸ್ ಠಾಣೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧನವನ್ನು ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಒಂದು ಕೊತ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂಧನ ಮಾಡಿರುವಂಥ ಮುನಿರುದ್ದೀನ್ ಇದ್ದಾನೆ. ಈತ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಯುವತಿಗೆ ಅಡ್ಡಗಟ್ಟಿ ಆಕೆಗೆ ಅತ್ಯಾಚಾರಕ್ಕೆ ಯತ್ನ ಮಾಡಿರುವಂಥ ಘಟನೆ ನಡೆದಿತ್ತು. ಘಟನೆ ಸಂಬಂಧಪಟ್ಟಂತೆ ಕೊತ್ನೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಸಂದರ್ಭದಲ್ಲಿ ದೂರನ್ನು ದಾಖಲಿಸಿಕೊಂಡಂಥ ಪೊಲೀಸರು ಮುನಿರುದ್ದೀನ್ ಎಂಬ ಆರೋಪಿಯನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿರುವಂಥದ್ದು. ಆತ ಪಶ್ಚಿಮ ಬಂಗಾಳ ಮೂಲದ ವ್ಯಕ್ತಿ ಇದ್ದ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಕಳೆದ 2-3 ವರ್ಷಗಳಿಂದ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಯುವತಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ದುರ್ವರ್ತನೆ ತೋರಿದ್ದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಿರುವಂಥದ್ದು. ಇನ್ನೊಂದು ರೋಹಿತ್ ಎಂಬ ಯುವಕ, ಆತ ರ್ಯಾಪಿಡೋ ಟ್ಯಾಕ್ಸಿ ಚಾಲಕನಾಗಿರ್ತಾನೆ. ಮಹಿಳೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕೆಲಸ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಅಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ಗೆ ಡ್ಯೂಟಿಗೆ ಹೋಗಲಿಕ್ಕೆ ಒಂದು ಬೈಕನ್ನು ಬುಕ್ ಮಾಡಿರ್ತಾರೆ. ಬೈಕ್ ಬುಕ್ ಮಾಡಿರೋ ಸಂದರ್ಭದಲ್ಲಿ ಆಕೆ ಆ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅರ್ಧ ದಾರಿಗೆ ಹೋಗುವಂಥ ವೇಳೆ ಅಲ್ಲಿ ಆಕೆ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರ್ತಾರೆ. ಆ ಕೂಡಲೇ 112ಗೆ ಮಾಹಿತಿ ನೀಡಿ ಪೊಲೀಸರನ್ನು ಕರೆಸ್ಕೊಂಡು ಆ ಮಹಿಳೆ ಹತ್ತಿರದಲ್ಲಿದ್ದನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಸದ್ಯ ಆ ಬೈಕ್ ಚಾಲಕ ಮಾಹಿತಿಗಾಗಿ